ಹಾವೇರಿಯಲ್ಲಿ ಖಾಸಗಿ ಫೈನಾನ್ಸ್ ಕಿರುಕುಳ ನಿಲ್ತಾನೇ ಇಲ್ಲ. ಸಾಲದ ಕಿರುಕುಳಕ್ಕೆ ಬೇಸತ್ತಂತಹ ವ್ಯಕ್ತಿ ಆತ್ಮಹತ್ಯೆಯ ಪ್ರಯತ್ನವನ್ನ ಮಾಡಿದ್ದಾನೆ. ಬ್ಯಾತನಾಳದ ವೆಂಕಟೇಶ್ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ ಆಗಿದ್ದು ಈಗ ಅನೇಕ ಕಡೆಗಳಲ್ಲಿ ಆಲ್ರೆಡಿ ಇನ್ಫಾರ್ಮ್ ಆಗಿದೆ. ಯಾರು ಕೂಡ ಈ ರೀತಿಯಾಗಿ ಕಿರುಕುಳವನ್ನ ಕೊಡಬಾರ್ದು ಅಂತ ಇದಕ್ಕಾಗಿ ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸಲಾಗಿದೆ. ಇಷ್ಟೆಲ್ಲ ಆದ್ರೂ ಕಾನೂನುಗಳು ಬಂದರೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕೊಡ್ತಾ ಇರುವಂತಹ ಕಿರುಕುಳ ಮಾತ್ರ ನಿಲ್ತಾ ಇಲ್ಲ. ಜಮೀನಿಗೆ ಸಿಂಪಡಿಸುವ ಕ್ರಿಮಿನಾಶಕ ಸೇವಿಸಿ ಈ ವ್ಯಕ್ತಿ ಆತ್ಮಹತ್ಯೆಯ ಪ್ರಯತ್ನ ಮಾಡಿಕೊಂಡಿದ್ದಾನೆ. ಈತ 4 ಖಾಸಗಿ ಫೈನಾನ್ಸ್ ನಲ್ಲಿ 4 ಲಕ್ಷ ರೂಪಾಯಿ ಸಾಲ ಪಡೆದಿದ್ದ. ವೆಂಕಟೇಶ್ ಅವರು ಈ ರೀತಿಯಾಗಿ ಸಾಲ ಪಡೆದಿದ್ದು ಸಾಲ ಕಟ್ಟಬೇಕು ಅಂತ ಹೇಳಿ ಮನೆ ಬಾಗಿಲಿಗೆ ಸಿಬ್ಬಂದಿ ಬಂದು ಕಿರುಕುಳವನ್ನ ಕೊಡ್ತಾ ಇದ್ರಂತೆ. ಈ ಹಿನ್ನೆಲೆಯಲ್ಲಿ ಈತ ಆತ್ಮಹತ್ಯೆಯ ಪ್ರಯತ್ನವನ್ನ ಮಾಡಿದ್ದಾನೆ. ಹಾವೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ವೆಂಕಟೇಶ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 4 ಈ ರೀತಿಯಾದಂತಹ ಫೈನಾನ್ಸ್ ನಲ್ಲಿ 4 ಲಕ್ಷ ರೂಪಾಯಿ ಸಾಲವನ್ನ ಪಡ್ಕೊಂಡಿದ್ರು. ಗಂಡ ಹಿಂತಿ ದುಡಿತಿದ್ವಿ ಕಡೆಗೆ ಅಂತ ಹೋಗ್ತಿದ್ವಿ ಫೈನಾನ್ಸ್ನಾಗ ಈಗ ಕಟ್ಟಕ್ಕೆ ಆಗೋದ್ರಿ. ಹಂಗಾಗಿ ಅವ್ರ ಫೈನಾನ್ಸ್ನಾಗ ಕಾಟನ ಭಾಳ ಆಗೈತ್ರಿ. ಹಂಗಾಗಿ ಇವರು ಈ ಥರ ಮಾಡ್ತೀವಿ. ಎಷ್ಟು ಸಾಲ ಮಾಡಿದ್ರಮ್ಮ? ಆಗೈತ್ರಿ ಒಂದು ಎಷ್ಟಾಗೈತಿ ಅಂತ ಗೊತ್ತಿಟ್ಟು ಅಷ್ಟು ಮಾಡಿದ್ವಿ. ಒಂದು 3-4 ಸಂಘದ ತಕೊಂಡ್ರಿ. ಏನು ಮಾಡೋದು? ಮನೆಗೆ ಬಂದ್ರ ಮನೆಗೆ ಬಂದ್ರ ಅವರು? ಹ್ಞೂ ರೀ, ಮನೆಗೆ ಬಂದಿದ್ರಿ. ಯಾವ ಬಂದಿದ್ರು? ಮೊನ್ನೆ ಕೂಡ ಬಂದಾರ. ಅದ್ರಿ ಕಟ್ತ ತಗೋರಿ ಇವತ್ತಲ್ಲ ನಾಳೆಗ ಅಂತ ಅಂದ್ರೂ ಕೇಳಲ್ರಿ. ಅವ್ನ ಮುಂಜಾನೆ ಸಂಜೆಲೆ ಬರೋದು. ಹಂಗಾಗಿ ಬಂದು ಏನು ಮಾಡಿದ್ರು? ಟಾರ್ಚರ್ ಮಾಡಿದ್ರು? ಕಟ್ರಿ ಲೋನ್ ಕಟ್ರಿ ಅಂತ ಬಂದು. ಅದಕ್ಕೆ ಇವ್ರೇನು ಮಾಡಿದ್ರಿ ಮನೆಯವರು? ಅವ್ರು ಎಣ್ಣೆ ಕುಡ್ದು ಎಲ್ಲಿ? ಗದ್ಯಾಗ ಕುಡ್ದಾರ. ಜಮೀನಿಗೆ ಹೋಗಿ ಕುಡಿದ್ರಾ? ಹೋಗಿ ನೋಡಿದೀವಿ. ನೋಡಿ ಹಾಸ್ಪಿಟ್ಲಿಗೆ ಹೆಂಗೆ ತೊಗೊಂಬಂದ್ರಿ? ಬೈಕ್ನಾಗ ತಗೊಂಡ್ಬಂದ್ರಿ ಸರ್. ಈಗ ಕಷ್ಟದಲ್ಲಿ ಅದಾವ್ರಿ. ಎಷ್ಟು ಕಂತು ಕಟ್ಟಿಲ್ಲ? ಈಗ ಇದಕ್ಕಂತ ಕಟ್ಟಿಲ್ರಿ. ಇದೊಂದು ತಿಂಗಳದು 1-2 ಸಂಘ ಅಷ್ಟ ಕಟ್ಟಿಲ್ರಿ. ಉಳ್ದ ಹಾವೇರಿಯಲ್ಲಿ ಏನಾಯ್ತು ಅನ್ನೋದನ್ನ ನೋಡಿದ್ರಿ. ಮಂಡ್ಯದಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟದಿಂದಾಗಿ ಸಾಲ ವಸೂಲಿಗಾಗಿ ಅಲ್ಲಿ ಸಿಬ್ಬಂದಿ ಗಲಾಟೆಯನ್ನ ಮಾಡಿದ್ದಾರೆ. ನಾಗಮಂಗಲದ ಗೆಜ್ಜೆ ಹೊಸಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮಂಡ್ಯದಲ್ಲಿ ಮೈಕ್ರೋ ಸಿಬ್ಬಂದಿಯ ಈ ಒಂದು ಕಾಟಕ್ಕೆ ಸಾಕಷ್ಟು ರೀತಿಯಾದಂತಹ ಒಂದು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸಾಲ ವಸೂಲಿಗಾಗಿ ಅಲ್ಲಿ ಸಿಬ್ಬಂದಿ ಗಲಾಟೆಯನ್ನ ಮಾಡಿದಾರಂತೆ. ನಾಗಮಂಗಲದ ಗೆಜ್ಜೆ ಹೊಸಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಪತಿ ಲಕ್ಷ್ಮಣ್ ಹೆಸಲಿ 2.5 ಲಕ್ಷ ರೂಪಾಯಿ ಸಾಲವನ್ನ ಭಾಗ್ಯಮ್ಮ ಪಡೆದಿದ್ರು. ಪ್ರತಿ ತಿಂಗಳು 11,000 ರೂಪಾಯಿ ಕಂತನ್ನ ಕಟ್ತಾ ಇದ್ರು. ಕಳೆದ 3 ತಿಂಗಳಿಂದ ಕಂತನ್ನ ಕಟ್ಟಿಲ್ಲ ಅಂತ ಹೇಳಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಗಲಾಟೆಯನ್ನ ಮಾಡಿದ್ದಾರೆ. ನಿನ್ನೆ ಸಂಜೆ ಸಾಲ ವಸೂಲಾತಿಗೆ ಸಿಬ್ಬಂದಿ ಹೋಗಿದ್ರು. ಭಾಗ್ಯಮ್ಮ ಮಗ ಸುನಿಲ್ ಜೊತೆ ಜಗಳ ಆಡಿದಾರಂತೆ ಸಿಬ್ಬಂದಿ. ಸಿಟ್ಟಿಗೆದ್ದು ಫೈನಾನ್ಸ್ ಸಿಬ್ಬಂದಿ ಬೈಕ್ಗೆ ಇಲ್ಲಿ ಬೆಂಕಿಯನ್ನ ಇಡ್ಲಾಗಿದೆ. ಲೋನ್ ಕಟ್ಟಬೇಕು, ನನಗೆ ದುಡ್ಡು ಬೇಕೇ ಬೇಕು, ಕಂತು ಹಾಕೊಡಿ, 4 ಕಂತು ಕಂತು ಹಾಕೊಡಿ, ಇಲ್ಲ ಅಂದರೆ ಗಾಡಿ ತಗೊಂಡೋಯ್ತೀನಿ ಅಂತ ಇದು ಮಾಡಿದ್ರು. ಅದಕ್ಕೆ ಸರ್ ನಾನು ತಿಂಗಳು ಹಿಂಗೆ 10 ಗಂಟೆ ರಾತ್ರಿ 9 ಗಂಟೆ ರಾತ್ರಿ ಎಲ್ಲ ಬಂದು ಕದ ಕುಟ್ಟುತ್ತಿದ್ದೀರಿ. ದುಡ್ಡು ಕಟ್ಟ ಗಂಟ ಕುಂತಿರ್ತೀರಿ. ದುಡ್ಡು ಕಟ್ಟಾದ್ಮೇಲೆ ಹಿಂಗೆ ಈಸ್ಕೊಂಡು ಹೋಯ್ತಿದ್ದೀರಿ. ಇವತ್ತು ಇರೋದು ಬೇಡ ನೀವು, ಆಮೇಲೆ ನಾನು ಕಟ್ಕೊಡ್ತೀನಿ ಸರ್ ಅಂತ ಕೇಳಿದೆ ಸರ್. ನಾನು ಕಟ್ಕೊಡ್ತೀನಿ ಅಂತ ಕೇಳತ್ತಿಗೆ ಅಮ್ಮ ಯಾಕೆ ಪದೇ ಬಂದಾಗೆಲ್ಲ ನಿಂದು ಇದೇ ವಾರ್ತೇನೆ ಕಟ್ಟು, ಫಸ್ಟು ದುಡ್ಡು ಕಟ್ಟ ಗಂಟ ನಾವು ಹೋಗೋದಿಲ್ಲ, ದುಡ್ಡ ಕಟ್ಟಲೇಬೇಕು ನೀವು ಅಂತ ಕೇಳ್ಕೊಂಡ್ರು. ಎಷ್ಟು ಜನ ಬಂದಿದ್ರು? 2 ಬಂದಿದ್ರು ಸರ್. ಇವತ್ತು ನಮ್ಮ ಅಣ್ಣ ಹೆಚ್ಚು ಕಮ್ಮಿ ಆಗಿ ಹೊಂಟೋಗಿದ್ರೆ ಹಿಂಗೆ ಬಾಯಿಗೆ ನೀರು ಬಿಟ್ಟು ಹಿಂಗೆಲ್ಲ ಹೊಡೆದೋಗೋದಲ್ಲ. ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಅಂದ್ಬಿಟ್ಟು ಕೋಪದಲ್ಲಿ ನನ್ನ ಮಗ ಕಿರಿ ಮಗ ಹಚ್ಚಿದ್ ನಿಜ ಸರ್. ಹಚ್ಚಿದ ಏಟ್ಗೆ ನಾನಪ್ಪ ದುಡುಕಿ ನಿರ್ಧಾರ ತಗೊಳ್ಳೋದು ಬೇಡ, ಆಮೇಲೆ ಯಾಕಪ್ಪ ಬೇಡ ಅಂದ್ಬಿಟ್ಟು ನಾನೇ ನೀರು ಊದಿ ನಾನೇ ಕೆಡಿಸ್ದೆ ಸರ್. ಕೆಡ್ಸಾದ್ಮೇಲೆ ಕೆಡಿಸ್ದೆ. ಇವರು ಕಿರಣಲ್ಲೇ ನಾನು ಸೀಜಿಂಗ್ ಲೆಟ್ರ್ ಯಾಕೆ ಸರ್ ಕೊಡ್ತೀರಿ ನೀವು? ಸೀಜಿಂಗ್ ಲೆಟ್ರ್ ಕೊಡಬೇಡಿ, ನಾನು ಕಟ್ಕೊಂಡು ಹೋಗ್ತೀನಿ ಅಂದೆ. ಪೊಲೀಸ್ನವರು ಫೋನ್ ಮಾಡೋ ಕಿರಣ ಸೀಜಿಂಗ್ ಲೆಟ್ರ್ ತಗೊಂಬರೋ ಇಲ್ಲಿ, ಅದು ಯಾಕೆ ಕಟ್ಟೋಕ್ಕಿಲ್ಲ ಕೇಳ್ತೀನಿ ಅಂತ ಮ್ಯಾನೇಜರಿಂದ ಇಷ್ಟು ಕೆಲಸ ನಡೆದಿತ್ತು ಸರ್. ಲೋನ್